गोत्रोद्भवस्य यजमान नामधेयस्य ಶ್ರೀಮತೆ ರಾಮಾನುಜಾಯ ನಮಃ. ನಮಸ್ತೆ ಎಲ್ಲ ವೀಕ್ಷಕರಿಗೆ. ಇದೊಂದು ವಿಶೇಷವಾದಂತಹ ವೈಕುಂಠ ಏಕಾದಶಿಯ ಪ್ರಯುಕ್ತವಾದಂತಹ ಸ್ಥಳದಲ್ಲಿ ಶ್ರೀ ಮಹಾಗಣಪತಿಯ ಸನ್ನಿಧಾನ. ಈ ಮಹಾಗಣಪತಿ ಸನ್ನಿಧಾನದಲ್ಲಿ ದಕ್ಷಿಣ ಮುಖವಾಗಿರುವಂತಹ ಮಹಾಗಣಪತಿ ಮತ್ತು ಪರಮಾತ್ಮ ಒಬ್ಬನೇ ಇಲ್ಲ. ಇದರಲ್ಲಿ ಪಂಚಮಹಾದೇವರುಗಳ ಪ್ರತಿಷ್ಠಾಪನೆಗೊಂಡಿರುವಂತಹ ಮಹಾಗಣಪತಿ ನೀವು ನೋಡಬಹುದು. ಮುಂಭಾಗದಲ್ಲಿ ಮಹಾಗಣಪತಿಯನ್ನು ವಿಶೇಷವಾದಂಥ ಹೂವಿನ ಅಲಂಕಾರಗಳಿಂದ ಆ ಪರಮಾತ್ಮನಿಗೆ ಅಲಂಕಾರ ಮಾಡಿದ್ದಾರೆ. ಅದರ ಹಿಂಭಾಗದಲ್ಲಿ ಶಿವ, ಪಾರ್ವತಿ, ಲಕ್ಷ್ಮೀ, ನಾರಾಯಣ ಆಗಿರುವಂತಹ ವಿಗ್ರಹಗಳನ್ನು ಇಲ್ಲಿ ಪಂಚಾಯುಧವಾಗಿರುವಂತಹ ಆಯುಧಗಳಾಗಿರುವಂತಹದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಏತಕ್ಕೋಸ್ಕರಪ್ಪ ಅಂದರೆ ಆ ಸಮಯದಲ್ಲಿ ಈ ಗ್ರಾಮದಲ್ಲಿ ಇದು ಒಂದು ಹಳ್ಳಿ ಕಟ್ಟೆಯಾಗಿ ಪಂಚಾಯತಿ ಕಟ್ಟೆವಾಗಿತ್ತು. ಅಂತಹ ಈ ಪಂಚಾಯತಿ ಕಟ್ಟೆಯಲ್ಲಿ ಯಾರಾದರೂ ನ್ಯಾಯ ಕೇಳಕ್ಕೆ ಬಂದಂಥವ್ರು ಯಾರೇ ಆಗಿರಲಿ ಇಲ್ಲಿ ನ್ಯಾಯವಾಗಿರಬೇಕಂತ ಈ ನ್ಯಾಯವಾದಂತಹ ಸ್ಥಳವನ್ನು ಈ 5 ಮುಖಗಳಾಗಿ ಅಂದರೆ ಶಿವ, ಪಾರ್ವತಿ, ಲಕ್ಷ್ಮೀನಾರಾಯಣ ಮತ್ತು ಎಲ್ಲರನ್ನೂ ಕಾಪಾಡುವಂತಹ ಮಹಾಗಣಪತಿಯನ್ನಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಪ್ರತಿಷ್ಠಾಪನೆಯಾಗಿ ಸುಮಾರು 30 ವರ್ಷಗಳಾಗಿದೆ. ಅಂದರೆ ಇಡೀ ಅಟ್ಟೂರು ಲೇಔಟ್ಗೆ ಮೊಟ್ಟ ಮೊದಲು ಮಹಾಗಣಪತಿಯ ದೇವಸ್ಥಾನವಾಗಿ ಇದು ಪ್ರತಿಷ್ಠಾಪನೆಗೊಂಡಿದೆ. ಮತ್ತು ಅನಂತರ ಜೀರ್ಣೋದ್ಧಾರವಾಗಿ ಅದರ ಪಕ್ಕದಲ್ಲಿ ನೈಋತ್ಯ ಮೂಲೆಯಾಗಿ ಆ ತಾಯಿ ಮೇರು ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಂದು ಏನಪ್ಪ ವಿಶೇಷ ಅಂದರೆ ವೈಕುಂಠ ಏಕಾದಶಿಯಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ಈಗಾಗಲೇ ನೋಡಿದ್ದೀರಾ. ವೈಕುಂಠ ದ್ವಾರದಲ್ಲಿ ಹೋಗಿ ಆ ಪರಮಾತ್ಮರನ್ನು ದರ್ಶನ ಮಾಡಿ ಆ ಶ್ರೀನಿವಾಸರನ್ನು ಯಾರು ದರ್ಶನ ಮಾಡ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಅಂತ ಶಾಸ್ತ್ರ ಪುರಾಣ ಹೇಳ್ತವೆ ನಮ್ಮಲ್ಲಿ. ಅಂತಹ ಮೋಕ್ಷವನ್ನು ಪಡೆಯುವುದಕ್ಕೆ ಈ ದಿವಸದಲ್ಲಿ ದೇವಾನುದೇವತೆಗಳು, ಮುಕ್ಕೋಟಿ ದೇವತೆಗಳು, ಇಂದ್ರಾದಿ ದೇವತೆಗಳು ಎಲ್ಲರೂ ಕೂಡ ಆ ಭಗವಂತನ ದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ನಾವು ಈ ವೈಕುಂಠ ದ್ವಾರ ನಿರ್ಮಾಣ ಮಾಡಿ ಸುಮಾರು 16 ವರ್ಷಗಳಾಗಿದೆ. ನಮ್ಮ ಈ ಅಟ್ಟೂರು ಲೇಔಟ್ಗೆ ಮೊಟ್ಟ ಮೊದಲು ವೈಕುಂಠವನ್ನು ನಿರ್ಮಾಣ ಮಾಡಿ ಜನಗಳ ಕಷ್ಟವನ್ನು ನಿವಾರಣೆ ಮಾಡೋಕ್ಕೋಸ್ಕರ ಆ ಭಗವಂತನಲ್ಲಿ ತೂರಿ ಆ ಪರಮಾತ್ಮ ದರ್ಶನ ಮಾಡಿ ಅವರ ಜನ್ಮವನ್ನು ಪಾವನಗೊಳಿಸಬೇಕಾಗಿ ನಮ್ಮ ಕಮಿಟಿಯವರು ಮತ್ತು ನಮ್ಮೆಲ್ಲರ ಉದ್ದೇಶವಾಗಿತ್ತು. ಅನಂತರ ಈ ಸ್ವಾಮಿಯಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಯಾರು ಕಷ್ಟ ಅಂತ ಬರ್ತಾರೋ ನೋಡಿ, ಕಷ್ಟ ಅಂತ ಬರ್ತಾರೋ 41 ದಿನ ಕಳೆದರಲ್ಲಿ ಅವರ ಕಷ್ಟಗಳೆಲ್ಲವೂ ನಿವಾರಣೆಯಾಗಿದೆ. ಮತ್ತು ಇನ್ನೊಂದು ವಿಶೇಷವಾದಂಥ ಏನಪ್ಪ ಅಂದರೆ ಮೃತ್ಯುವನ್ನು ಜಯಿಸುವಂಥ ಮೃತ್ಯುಂಜಯನಾಗಿ ಮಹಾಗಣಪತಿ ಇದ್ದಾನೆ. ಇಂಥ ದಕ್ಷಿಣ ಮೂರ್ತಿ ಗಣಪತಿ ನಮ್ಮ ಇಡೀ ಬೆಂಗಳೂರಲ್ಲಿ ದಕ್ಷಿಣ ಮುಖವಾಗಿರುವಂಥ ಗಣಪತಿ ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಅಂಥ ಪ್ರತಿಷ್ಠಾಪನೆ ಆಗಿರುವಂಥ ಈ ಮಹಾಗಣಪತಿಯಲ್ಲಿ ಯಾರು ಮೃತ್ಯುವನ್ನೇ ಜಯಿಸಬೇಕೆಂದು, ಯಾರು ಅನಾರೋಗ್ಯದಿಂದ ಪೀಡಿತರಾಗಿರಬಹುದು ಅಥವಾ ಐಸಿಯಲ್ಲಿರ್ಬೋದು, ಯಾರು ಇಲ್ಲಿ ಭಗವಂತನನ್ನು ಬಂದು ದರ್ಶನ ಮಾಡ್ತಾರೋ ಅವರಿಗೆ ಮೃತ್ಯು ನಿವಾರಣೆ ಆಗಿ ಅವರ ಕುಟುಂಬ ಸಮೃದ್ಧಿಯಾಗಿರೋದರಲ್ಲಿ ಸಂಶಯದ ಮತ್ತೊಂದು ಮಾತೇ ಇಲ್ಲ.